ಬೆಳಗಿನ ಶುಭೋದಯಗಳು. ಟೈಮ್ ಬಂದು ಇವಾಗ ಕರೆಕ್ಟಾಗಿ 9:27 ಆಗೈತೆ. ನಾನು ರಾತ್ರಿ ಏರ್ಪೋರ್ಟಿಗೆ ಬಂದು ಡ್ರಾಪ್ ಮಾಡಿದಾಗ 4 ಗಂಟೆ ಆಗಿತ್ತು. 4 ಗಂಟೆಲ್ಲೇ ಡ್ಯೂಟಿ ಕೊಟ್ಟಿದ್ರು. ಬಟ್ ನಾನು ನೆನ್ನೆ ನೈಟ್ ಡ್ಯೂಟಿ ಮಾಡಿದ್ನಲ್ಲ, ಸೊ ಹಂಗಾಗಿ ಡ್ಯೂಟಿ ಆಫ್ ಮಾಡ್ಕೊಂಡು ಮಲ್ಕೊಂಡಿದ್ದೆ. ಆಫ್ ಮಾಡ್ಕೊಂಡ್ರು 5, 6, 7, 8, 9, 10 ಗಂಟೆವರೆಗೂ ಡ್ಯೂಟಿ ಇರುತ್ತೆ. ಬಟ್ ಇವಾಗ ಟರ್ಮಿನಲ್ 2 ಅಲ್ಲಿ ನಿಂತಿದ್ದೀನಿ. ಪಿಕಪ್ ಮಾಡೋದ್ರೊಳಗಡೆ ಮೋಸ್ಟ್ಲಿ 6 ಅವರ್ ಮುಗ್ದೋಗ್ಬೋದು ನನ್ನ ಪ್ರಕಾರ. ಮೂವಿಂಗ್ ಇಲ್ಲ ಗುರು ಇಲ್ಲಿ ಯಾವಾಗಲೂ. ಟರ್ಮಿನಲ್ 2ನೇ ಅಷ್ಟು, ಬೇಕಾದ್ರೆ ಟರ್ಮಿನಲ್ 1 ಅಲ್ಲಿ ಹೆಂಗೋ ಮೂವಿಂಗ್ ಆಗ್ಬಿಡುತ್ತೆ, ಟರ್ಮಿನಲ್ 2 ಅಲ್ಲಿ ಮೂವಿಂಗ್ ಇರಲ್ಲ. ಆದ್ರೂ ಫ್ಲೈಟ್ ಲ್ಯಾಂಡಿಂಗ್ ಐತೆ ಇವಾಗ 9ರಿಂದ 10:21 ಫ್ಲೈಟ್ ಲ್ಯಾಂಡ್ ಐತೆ. ಆದ್ರೂ ಇಲ್ಲಿ ಮೂವಿಂಗ್ ಇರಲ್ಲ. ನೋಡದ ಸಿಕ್ಕಿದ್ರೆ ಪಿಕಪ್ ಮಾಡೋದು, ಇಲ್ಲ ಅಂದ್ರೆ ಬ್ಯಾಕ್ ಗೇಟಿಂದ ಹೊರಗಡೆ ಹೋಗೋದು ಇದ್ದೇ ಇದೆಯಲ್ಲ. ಬ್ಯಾಕ್ ಗೇಟು ಟೋಲ್ ಕಟ್ಟಂಗಿಲ್ಲ ಏನಿಲ್ಲ, ಸುಮ್ಮನೆ ಹೋಯ್ತಾ ಇರೋದು. ಸ್ವಲ್ಪ ನೋಡಿ, ಟರ್ಮಿನಲ್ 2 ಪಿಕಪ್ ಪಾಯಿಂಟಲ್ಲಿ ನಿಂತಿದ್ದೀನಿ. ಇನ್ನು ಮೂವಿಂಗ್ ಇಲ್ಲ. ಆದರೂ ಸ್ವಲ್ಪ ಆಗ್ಲಿಂದ ಬಂದು ನಾನು ಒಂದು 10-20 ನಿಮಿಷ ಆಗೈತೆ ನೋಡಿ. 9:28 ಆಗೈತೆ. ಬಂದು ಒಂದು 20-30 ನಿಮಿಷ ಆಯಿತು. 20-30 ನಿಮಿಷಕ್ಕೆ ಹತ್ತತ್ರ ಒಂದು 4-5 ಕಾರ್ ಹೋಗೈತೆ ಅಷ್ಟೆ. ಇನ್ನು ನಂದು ಅಲ್ಲಿವರೆಗೆ ಹೋಗ್ಬೇಕಾ, ತುದಿವರ್ಗ. ಅಲ್ಲಿವರ್ಗ ಇರುತ್ತೋ ಇಲ್ವೋ ಗೊತ್ತಿಲ್ಲ ಗುರು. ಲಾಸ್ಟ್ ವಿಡಿಯೋದಲ್ಲೂ ಇಂದಿರಾನಗರಕ್ಕೆ ಡ್ರಾಪ್ ಆಗಿತ್ತು ಏರ್ಪೋರ್ಟಿಂದ. ಈ ವಿಡಿಯೋದಲ್ಲೂ ಡೈರೆಕ್ಟ್ ಇಂದಿರಾನಗರ ಡ್ರಾಪು. ಕಸ್ಟಮರ್ ಏನೋ ಮ್ಯಾಂಗೋ ತಗೋಬೇಕು ಅಂತ ಸ್ಟಾಪ್ ಮಾಡ್ಸವ್ರೆ. ಅಲ್ಲಿ ನೋಡಿ, ಮ್ಯಾಂಗೋ ತಗೋತವ್ರೆ. ಇಂದಿರಾನಗರ ಡ್ರಾಪ್ ಆಯಿತು. ಅವ್ರ ಮಗಳು ನೋಡ್ಬಿಟ್ಟು ಅವರು ಫುಲ್ಲು ಖುಷಿ ಆಗ್ಬಿಟ್ರು, ಹಂಗೆ ಕಿರ್ಚಾಡ್ಬಿಟ್ರು. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಬೀಳುತ್ತೆ ಅಂತ ನೋಡೋದ. ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. 925 ರೂಪಾಯಿ ಕ್ಯಾಶ್ ಕಲೆಕ್ಷನ್ ಮಾಡಿದ್ದೀನಿ. ನಮಗೆ ಎಷ್ಟು ಕೊಡ್ತಾರೆ ನೋಡಿ, 40 ಕಿಲೋಮೀಟ್ರಿಗೆ. $486. 482 ಅದನ್ನು ಕಟ್ ಮಾಡಿ $476 ರೂಪಾಯಿ ಕೊಟ್ಟಿದ್ದಾರೆ. ಆ ಕಡೆಯಿಂದ ಮಾತ್ರ ಏರ್ಪೋರ್ಟಿಂದ ಎತ್ಕೊ ಬರ್ತೀವಲ್ಲ, ಅದರಷ್ಟು ವರ್ಸ್ಟ್ ಯಾವುದು ಇಲ್ಲ ಗುರು. ಈ ಕಡೆಯಿಂದ ಹೋದ್ರೆ ನಡೀತೇವೆ, ಆ ಕಡೆಯಿಂದ ಬರ್ತೀವಲ್ಲ ವರ್ಸ್ಟ್ ಅದು. ಡೇ ಟೈಮಲ್ಲಿ ಅಂತೂ, ಬೆಳಗ್ಗೆ ಟೈಮ್ ಅಂತೂ ವರ್ಸ್ಟ್ ಅದು. ನೈಟ್ ಬೇಕಾದ್ರೆ ನಡೆಯುತ್ತೆ, ಟ್ರಾಫಿಕ್ ಇರಲ್ಲ. ನೆಕ್ಸ್ಟ್ ಎಲ್ಲಿಗೆ ಟೈಮ್ ಇವಾಗ 11:18 ಆಗೈತೆ. ಇನ್ನ ತಿಂಡಿ ಮಾಡಿಲ್ಲ. ನೋಡ್ದೆ ಇಲ್ಲೆಲ್ಲೂ ತಿಂಡಿ ಸಿಗಲ್ಲ ಅನ್ಕೋತೀನಿ. ಇಂದಿರಾನಗರದಲ್ಲಿ ಇದ್ದೀನಿ. ಅಮ್ಮ ಒಂದು ಆಪಲ್ ಕೊಟ್ಟಿದ್ದಾರೆ, ಅದನ್ನೇ ತಿಂದು ನೆಕ್ಸ್ಟ್ ನೋಡೋಣ ಎಲ್ಲರ ಮುಂದೆ ಟಿಫನ್ ಸಿಗುತ್ತಾ ಇಲ್ವ ಅಂತ. ಅವ್ರು ಆವಾಗ್ಲಿಂದ ಏನೇನೋ ಮಾತಾಡ್ತಿದ್ರು ಪಾಪ ಅವ್ರ ಭಾಷೆಯಲ್ಲಿ. ನನ್ಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಬರೀ ಹಿಂದಿ ಬರಲ್ಲ. ಹ್ಞೂ ಅಂದಿ ಸಾಕಾಯ್ತು. ಪಾಪ ಒಳ್ಳೆಯವರು ಅಜ್ಜಿ, ಚೆನ್ನಾಗಿ ಮಾತಾಡಿದ್ರು. ಡ್ಯೂಟಿನ ಇಲ್ಲಿಗೆ ಆಫ್ ಮಾಡ್ತಿದ್ದೀನಿ. ಇಲ್ಲೇ ಹೋಟ್ಲಿದೆ, ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಡ್ರಾಪ್ ಮಾಡ್ದಾಗ್ಲಿಂದ ಆನೇಳೆ ಇತ್ತು, ಇಲ್ಲಿವರೆಗೂ ಯಾವುದು ಡ್ಯೂಟಿ ಬಂದಿಲ್ಲ. ನೋಡಿ, ರೈಸ್ ಬಾತು 2 ಬಜ್ಜಿ ತಗೊಂಡಿದ್ದೀನಿ. ಬಜ್ಜಿಗೆ 20 ರೂಪಾಯಿ ತಗೊಂಡಿದ್ದಾರೆ, 2 ಬಜ್ಜಿಗೆ. ಟೈಮ್ ಇವಾಗ 11:44 ಆಗೈತೆ. ಇವಾಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಇವಾಗ ಯಲಹಂಕ ಒಂದು ಡ್ರಾಪ್ ಆಗೈತೆ. ನನ್ಗೆ ಎಷ್ಟು ಕೊಡ್ತಾರೆ ನೋಡಿ. ಇವಾಗ ಪ್ಲಾನ್ ಮಾಡ್ತಾವನ ಅಣ್ಣ ಇನ್ನ ಎಷ್ಟು ಕೊಡ್ಲಿ ಅಂತ. 290 ರೂಪಾಯಿ ತೋರಿಸಿದ್ ಅಲ್ಲಿ ನೋಡಿ. 276 ರೂಪಾಯಿ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರಣ್ಣ. ಮತ್ತೆ ಯಲಹಂಕ ರೈಲ್ವೆ ಸ್ಟೇಷನಿಂದ ಹೆಬ್ಬಾಳಕ್ಕೆ ಬಿದ್ದಿದೆ. ಅವಾಗ ಊಬರ್ ಗೋ ಬುಕ್ ಮಾಡ್ಬಿಟ್ಟು ಲಗೇಜ್ ಏನು ಕಡಿಮೆ ತಂದಿರಲಿಲ್ಲ. ಏನು ಮಾಡ್ತೀರಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ಟೈಮ್ ಬಂದು 1:37 ಆಗೈತೆ. ಯಲಹಂಕದಿಂದ ಹೆಬ್ಬಾಳಕ್ಕೆ. ಈಗ ಹೆಬ್ಬಾಳದಿಂದ ಮತ್ತೆ ಯಲಹಂಕಕ್ಕೆ ಬಿದ್ದೈತೆ. ಆದರೆ ಡ್ಯೂಟಿ ಆಟೋ ಆಕ್ಸೆಪ್ಟ್ ಆಗ್ಬಿಟ್ಟೈತೆ. ಬಟ್ CNG ಇಲ್ಲ ಗುರು. 2 ಪಾಯಿಂಟ್ ಆಯ್ತು. 14 ಕಿಲೋಮೀಟ್ರ್ ಹೋಗುತ್ತೆ ಇಲ್ವ ಅಂತ ಗೊತ್ತಿಲ್ಲ. ಎಷ್ಟು ಕೊಡ್ತಾನೆ ನನಗೆ.
164 ರೂಪಾಯಿ. ಎಷ್ಟು ಮೋಸ ಗುರು ಇದರಲ್ಲಿ. 175 ರೂಪಾಯಿ ತೋರಿಸಿತ್ತು ನನಗೇನೆ, ಅದ್ರಲ್ಲಿ 10 ರೂಪಾಯಿ ತಿಂದವನೆ. ಅಷ್ಟರಲ್ಲಿ ಯಾಕೋ ಡಾರ್ಲಿಂಗ್ ಹೊಟ್ಟೆ ಹಸ್ವು ಅಂತ ಅಂತು. ಸೊ ಊಟ ಮಾಡ್ಸೋಣ ಅಂತ ಕರ್ಕೊಂಬಂದಿದ್ದೀನಿ ಊಟ ಮಾಡ್ಸೋಕ್ಕೆ. ಟೈಮ್ ಬಂದು 2:30. 2:30ಗೆ ಟ್ರಿಪ್ಸು 4 ಟ್ರಿಪ್ಸ್ ಆಗೈತೆ. 917 ರೂಪಾಯಿ ಆಗೈತೆ. CNG ಖಾಲಿ ಆಗಿತ್ತು. ಯಲಹಂಕಕ್ಕೆ ಬಿದ್ದಿತ್ತು. ಕಸ್ಟಮರ್ ಕಾಲ್ ಮಾಡಿದ್ರು, ಸರ್ CNG ಹಾಕ್ಸ್ಕೊಂಡು ಬರ್ತೀನಿ ಅಂತ ಅಂದೆ. ಸರ್ ಲೇಟ್ ಆಗುತ್ತೆ, ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದರು. ಅದಕ್ಕೆ ಅವರೇ ಕ್ಯಾನ್ಸಲ್ ಮಾಡ್ಕೊಂಡ್ರು. ಇವಾಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ 2:30ಗೆ. ನೋಡದ ಈ 2:30ಇಂದ ಎಷ್ಟಾಗುತ್ತೆ ಅಂತ ನೋಡಿ. ಡ್ರಾಪ್ಗಿಂತ ಜಾಸ್ತಿ ಪಿಕಪ್ಪೇ ಕೊಟ್ಬಿಟ್ಟವ್ರೆ. ಈ ಥರ ಕೊಟ್ಟರೆ ಯಾರು ಹೋಗ್ತಾರೆ ಗುರು? 6.5 ಕಿಲೋಮೀಟ್ರ್ ಪಿಕಪ್ಪು, 5.5 ಕಿಲೋಮೀಟ್ರ್ ಡ್ರಾಪು. ಆ ಕಸ್ಟಮರ್ ಆದ್ರೂ ವೆಯ್ಟ್ ಮಾಡ್ತಾರೆ 6.5 ಕಿಲೋಮೀಟ್ರ್ ಹೋಗೋವ್ರಿಗೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಲಾಸ್ಟ್ ಟ್ರಿಪ್ ಬಂದು ಏರ್ಪೋರ್ಟು, ಟರ್ಮಿನಲ್ 1. ಫೈನಲಿ ಶುಕ್ರವಾರದ ಅರ್ನಿಂಗ್ಸ್ ಹೇಳೋ ಟೈಮ್ ಬಂತು. ನೆನ್ನೆ ಟೋಟಲ್ಲು ನೆನ್ನೆ ಟೋಟಲ್ 6 ಟ್ರಿಪ್ಪು. 6 ಟ್ರಿಪ್ಪಿಗೆ 3050 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಲಾಗಿನ್ ಅವರ್ಸ್ ನೋಡಿದ್ರೆ 15 ಅವರು 57 ನಿಮಿಷ, ಹತ್ರ 16 ಅವರ್ ಅನ್ಕೊಳ್ಳಿ. ಯಾಕೆ ಇಷ್ಟೊಂದು ಆಗೈತೆ ಅಂದರೆ ನೆನ್ನೆ ಬರೀ ನಾನು ಏರ್ಪೋರ್ಟೇ ಜಾಸ್ತಿ ಆಗಿರೋದು. ನೋಡಿ ಇಲ್ಲಿ ತೋರಿಸ್ತೀನಿ. ಇವಾಗ ಲಾಸ್ಟ್ 3:30 ಬೆಳಗ್ಗೆ, ಅದು ಏರ್ಪೋರ್ಟೇ, ಅದು ಎಲೆಕ್ಟ್ರಾನ್ ಸಿಟಿಯಿಂದ. ಯಾಕೆ ನಾನು ನೈಟು ಈ ವಿಡಿಯೋ ಮಾಡೋಕ್ಕೆ ಅಂತ ಹೋದಾಗ್ಲೇ ಅರ್ನಿಂಗ್ಸ್ ಆಗಲ್ಲ ಗುರು. ಬಾಕಿ ಅಂತೆ ಆಗುತ್ತೆ. ನೆನ್ನೆ ಬೆಳಗ್ಗೆ 4 ಗಂಟೆ ಎಷ್ಟು ಬೆಳಗ್ಗೆ 3 ಗಂಟೆ 3:30ಗೆ ಡ್ಯೂಟಿ ಬಂತು ನನಗೆ. ಅದನ್ನು ತಂದು ಡ್ರಾಪ್ ಮಾಡಿದೆ ಏರ್ಪೋರ್ಟಿಗೆ. ಅದೇ ಫೈನಲ್ ಲಾಸ್ಟ್ನೇ ಡ್ಯೂಟಿ ಅಂದರೆ ಅದೇ. 831 ರೂಪಾಯಿ ಕೊಟ್ಟಿದ್ದಾರೆ ನನಗೆ ಅದರಲ್ಲಿ. ಅದು ಬಿಟ್ಟರೆ ನೆನ್ನೆ ಏರ್ಪೋರ್ಟಿಂದ ಡ್ರಾಪ್ ಮಾಡಿದ್ದು ಎಲೆಕ್ಟ್ರಾನ್ ಸಿಟಿ. 2 ಡ್ರಾಪು 1 ಪಿಕಪ್ ಆಗೈತೆ ಏರ್ಪೋರ್ಟಿಂದ. ಟೋಟಲ್ಲು 6 ಟ್ರಿಪ್ಸು. ಅರ್ನಿಂಗ್ಸ್ ಬಂದು 3050 ರೂಪಾಯಿ ಆಗೈತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ. ನನ್ನ ವಿಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ, ಮತ್ತೆ ಯಾವ ಕಂಟೆಂಟ್ ಬಗ್ಗೆ, ಡ್ರೈವರ್ಗಳಿಗೆ ಯಾವುದ್ರ ಬಗ್ಗೆ ಯೂಸ್ ಆಗುತ್ತೆ, ಯಾವುದು ಕಂಟೆಂಟ್ ಬಗ್ಗೆ ಬೇಕು, ಅದನ್ನು ಸ್ವಲ್ಪ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು.